10th standard results, and we are very proud of all our students. The name of the school is Tadmore Academy. We are situated in South Bangalore. ತುಂಬ ಖುಷಿ ಅಂತ ಹೇಳ್ತಾ ಇದ್ದೀವಿ, ಯಾಕಂದರೆ ಇಲ್ಲಿ ಪ್ರಿನ್ಸಿಪಲ್ ಆಗಲಿ ಅದೇ ಆಲ್ ಟೀಚರ್ಸ್ಗೆ ತುಂಬ ಧನ್ಯವಾದಗಳು. ನಮ್ಮ ಟೀಚರು ಎಸ್ಪೆಷಲಿ ರಶ್ಮಿ ಮೇಡಮು ಭಾಳ ಕೇರ್ ತಗೊಂಡು ಪ್ರತಿಯೊಂದು ಸ್ಟೂಡೆಂಟಿಗೆ. ಇಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇಷ್ಟು ಮಾರ್ಕ್ಸ್ ತೆಗ್ದಾಳಂದರೆ ತುಂಬ ಹೆಮ್ಮೆನೇ ನಮಗೆ. Able to score 99%, which I have never expected. I just put my efforts consistent. Passed out from Tadmore Academy and I have scored 92% in my ಮುಖ್ಯವಾಗಿ ರಶ್ಮಿ ಮಿಸ್ ನನಗೆ ಬಹಳ ಹೆಲ್ಪ್ ಮಾಡಿದ್ರು. ಎಲ್ಲ ಟೀಚರ್ಸಿಂದ ನಂಗೆ ತುಂಬ ಸಪೋರ್ಟ್ ಬಂದಿದೆ. ಟೀಚರು ಮತ್ತು ನಮ್ಮ ರಶ್ಮಿ ಮಿಸ್ಸು ಸರ್ ಮ್ಯಾಮ್ ಕಾರಣ. ಅದರ 618 ಮಾರ್ಕ್ಸ್ನ ಸ್ಕೋರ್ ಮಾಡಿ 3rd ಪ್ಲೇಸ್ನಲ್ಲಿ ಬಂದಿದ್ದಾರೆ. ವಿದ್ಯಾರ್ಥಿ ಜೀವನದ ಅತ್ಯಂತ ಪ್ರಮುಖವಾದಂತಹ ಘಟ್ಟ ಅದುವೇ ಎಸ್ಎಸ್ಎಲ್ಸಿ ಆ ವಿದ್ಯಾರ್ಥಿಯ ಭವಿಷ್ಯವನ್ನ ರೂಪಿಸುವಂತಹ ಮೊದಲನೇ ಹಂತ ಆಗಿರುತ್ತೆ. ಭವಿಷ್ಯದಲ್ಲಿ ಆ ವಿದ್ಯಾರ್ಥಿ ತಾನು ಏನಾಗಬೇಕು, ಯಾವ ಕನಸುಗಳನ್ನ ಕಾಣಬಹುದು, ಶೈಕ್ಷಣಿಕವಾಗಿ ನಾನು ಯಾವ ರೀತಿಯಾದಂತಹ ಆಯ್ಕೆಯನ್ನ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಅಡಿಪಾಯವೇ ಅಥವಾ ಮೊದಲನೆಯ ಮೆಟ್ಟಿಲೇ ಅದುವೇ ಎಸ್ಎಸ್ಎಲ್ಸಿ. ಇನ್ನು ಎಸ್ಎಸ್ಎಲ್ಸಿಯ ಫಲಿತಾಂಶ ಈ ಬಾರಿ ಅತ್ಯುತ್ತಮವಾದಂತಹ ಫಲಿತಾಂಶ ಹೊರಬಂದಿದೆ. ರಾಜ್ಯಾದ್ಯಂತ ಉತ್ತಮವಾದಂತಹ ಫಲಿತಾಂಶವನ್ನ ಪಡೆಯುವಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಈ ಬಾರಿ ಯಶಸ್ವಿ ಆಗಿದ್ದಾರೆ. ಇದಕ್ಕೆ ಕಾರಣ ವಿದ್ಯಾರ್ಥಿಗಳ ಪರಿಶ್ರಮ, ಹಾಗೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗಿ ಶೈಕ್ಷಣಿಕವಾದಂತಹ ಆಸಕ್ತಿ, ಇನ್ನು ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನ ನಿರ್ಮಿಸಿಕೊಡುವಂತಹ ಅಥವಾ ಕಲ್ಪಿಸಿಕೊಡುವಂತಹ ಜವಾಬ್ದಾರಿಗಳು ಆಯಾ ಶಾಲಾ ಆಡಳಿತ ಮಂಡಳಿಗಳದ್ದು ಆಗಿರುತ್ತೆ. ಈ ಬಾರಿ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಉತ್ತಮವಾದಂತಹ ಫಲಿತಾಂಶ ಬಂದಿದೆ. ಇನ್ನು ಸರ್ಕಾರಕ್ಕೆ ಸೆಡ್ಡು ಹೊಡೆದಂತೆ ಖಾಸಗಿ ಶಾಲೆಗಳಲ್ಲೂ ಕೂಡ ಉತ್ತಮವಾದಂತಹ ಫಲಿತಾಂಶ ಬಂದಿದೆ. ಖಾಸಗಿ ಶಾಲೆಗಳಲ್ಲಿ ತೀವ್ರವಾದಂತ ಪೈಪೋಟಿ ಇರುವುದನ್ನು ನಾವು ಕಾಣಬಹುದು. ಅಂತಹದರಲ್ಲಿ 100% ಫಲಿತಾಂಶವನ್ನ ಪಡೆಯುವುದು ಖಾಸಗಿ ಶಾಲೆಗಳಿಗೆ ಸುಲಭವೇನೆಲ್ಲ. ಕಠಿಣವಾದಂತ ಪರಿಶ್ರಮ ಮತ್ತು ವಿದ್ಯಾರ್ಥಿಗಳನ್ನ ಗಣನೆಗೆ ತೆಗೆದುಕೊಂಡು ಅವರಲ್ಲಿ ಇರ್ತಕ್ಕಂತ ಪ್ರತಿಭೆಯನ್ನು ಗುರುತಿಸಬೇಕು, ಯಾವ ಕೊರತೆ ಇದೆ ಅದನ್ನ ನೀಗಿಸಬೇಕು ಮತ್ತು ಆ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನ ತಯಾರಿಸುವಂತ ಜವಾಬ್ದಾರಿ ಖಾಸಗಿ ಆಡಳಿತ ಮಂಡಳಿಗಳು ಮತ್ತು ಅಲ್ಲಿನ ಶಿಕ್ಷಕರು ಮತ್ತು ಶಿಕ್ಷಕಿಯರದು ಆಗಿರುತ್ತೆ. ಈ ಒಂದು ಪೈಕಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯ ಕೊಪ್ಪ ಬಳಿ ಇರ್ತಕ್ಕಂತ ಟ್ಯಾಡ್ಮೋರ್ ಅಕಾಡೆಮಿ ಈ ಬಾರಿ 100% ಫಲಿತಾಂಶವನ್ನ ಪಡ್ಕೊಂಡು ಅತ್ಯುತ್ತಮವಾದಂತಹ ಶಾಲೆ ಅಂತೇಳಿ ಹೊರಹೊಮ್ಮಿದೆ. ಈ ಒಂದು ಸಂದರ್ಭದಲ್ಲಿ ಯಾರು ಹೆಚ್ಚಿನ ಅಂಕಗಳನ್ನ ಗಳಿಸಿದ್ರು ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸುವಂತ ಕಾರ್ಯಕ್ರಮವನ್ನ ಟ್ಯಾಡ್ಮೋರ್ ಅಕಾಡೆಮಿಯಲ್ಲಿ ಆಯೋಜಿಸಲಾಗಿತ್ತು. ಈ ಬಾರಿಯ ಈ ಒಂದು ಉತ್ತಮವಾದಂತಹ ಫಲಿತಾಂಶದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿಕೊಂಡಂತಹ ವಿದ್ಯಾರ್ಥಿ ಆಯನ ಎಸ್ 625 ಅಂಕಗಳಿಗೆ 618 ಅಂಕಗಳನ್ನ ಪಡ್ಕೊಂಡು 99% ಫಲಿತಾಂಶವನ್ನ ಪಡ್ಕೊಂಡಿದ್ದಾರೆ. ಅವರು ಪ್ರಥಮ ಸ್ಥಾನವನ್ನ ಪಡೆದುಕೊಂಡ್ರೆ ಜಸ್ವಿತಾ ಸಾಯಿ 625 ಅಂಕಗಳಿಗೆ 92.16% ಫಲಿತಾಂಶವನ್ನ ಪಡ್ಕೊಂಡಿದ್ದಾರೆ. ಎಂ ಧನುಷ್ 3ನೇ ಸ್ಥಾನ 90%. ಹಾಗೆ ಚಾಕಲಿ ರೇಣುಕಾ ಅವರು ಕೂಡ 90% ಪಡ್ಕೊಂಡು 3ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ವಿದ್ಯಾರ್ಥಿಗಳಿಗೆ ಸಿಹಿ ತಿನಿಸಿ ಅವರುಗಳಿಗೆ ಅಭಿನಂದನೆ ತಿಳಿಸುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಬಾರಿ ಟ್ಯಾಡ್ಮೋರ್ ಈಗಾಗಲೇ ಅಡ್ಮಿಷನ್ಸ್ ಅನ್ನ ಆರಂಭಿಸಿದೆ ಅಂತೇಳಿ ಆಡಳಿತ ಮಂಡಳಿಯ ಮುಖ್ಯಸ್ಥರು ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಟ್ಯಾಡ್ಮೋರ್ ಅಕಾಡೆಮಿಯಲ್ಲಿ ಉತ್ತಮ ಫಲಿತಾಂಶವನ್ನ ಪಡ್ಕೊಂಡಂತಹ ಈ ವಿದ್ಯಾರ್ಥಿಗಳಿಗೆ ಸಿಹಿ ತಿನಿಸಿ ಸಂಭ್ರಮಿಸಿದ ಕ್ಷಣಗಳು, ಇದು ಅವಿಸ್ಮರಣೀಯ ಕ್ಷಣಗಳಾಗಿತ್ತು. ಈ ಒಂದು ಫಲಿತಾಂಶಕ್ಕೆ ಯಾರು ಕಾರಣ ಅಂತೇಳಿ ವಿದ್ಯಾರ್ಥಿಗಳು ಏನ್ ಹೇಳಿದ್ರು ನೋಡೋಣ ಬನ್ನಿ. 10th standard results, and we are very proud of all our students. The name of the school is Tadmore Academy. We are situated in South Bangalore, and we are on Kopa Begu Road. And it gives me great pleasure to know that our school has come ranked number 4th in Anikal Taluk, and we are happy and grateful for our parents also for their support for their children.
And we believe that this is just a starting point in our journey in education. And as many people know, in this area we have had a good name for the last 25 years. And we also intend to open another stream, that is the CBSE stream. Our staff and our management is already at work on that job. We also, in partnership with the University of Melbourne, Australia, so many of our classes have been held along with their staff. Thank you once again for our teachers and for making it possible for the Olympiad exam. ಈ ಆನೇಕಲ್ ತಾಲೂಕಿನಲ್ಲಿ 4ನೇದು ಸ್ಟೇಜಲ್ಲಿ ಪಾಸ್ ಆಗಿದೆ. ಅದು ತುಂಬ ಖುಷಿ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಪ್ರಿನ್ಸಿಪಲ್ ಆಗಲಿ ಅದೇ ಆಲ್ ಟೀಚರ್ಸ್ಗೆ ತುಂಬ ಧನ್ಯವಾದಗಳು. ಅವರಿಂದನೇ ಇಷ್ಟು ನಮ್ಮ ಸ್ಕೂಲ್ ಆಯನ ಮಗಳಿಗೆ ಇಷ್ಟು ಸ್ಕೋರ್ ಮಾಡೋಕ್ಕಾಗಿದ್ದೀವಿ. ತುಂಬ ಧನ್ಯವಾದಗಳು. ತುಂಬ ಖುಷಿಯಾಗಿದ್ದೀವಿ. ಇಲ್ಲಿ ಓದಿಸಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಅಂತ ಹೇಳ್ತೀನಿ ಎಲ್ಲರಿಗೂ. ಈ ಟಾಡ್ಮೋರ್ ಸ್ಕೂಲಿಂದನೇ ನನಗಿದು ಇಷ್ಟು ಒಂದು ಅಚೀವ್ಮೆಂಟ್ ಮಾಡೋಕ್ಕಾಗಿದೆ ನನ್ನ ಮಗಳಿಗಂತ ಹೇಳ್ಕೊಳ್ತೀನಿ. IAS ಮಾಡಬೇಕು ಅಂತ ಫ್ಯೂಚರ್ ಪ್ಲ್ಯಾನ್ ಇದೆ. ಅದು 4th ಸ್ಟ್ಯಾಂಡರ್ಡಿಂದೇ ಅವಳು ಹೇಳ್ತಾಯಿತ್ತು. ಅದು ನಮಗೆ ಆ್ಯಕ್ಚುಲಿ ಅಷ್ಟೊಂದು ಆವಾಗ ಗೊತ್ತಾಗಿರಲಿಲ್ಲ. ಇವಾಗ ಅದೊಂದು ಅಚೀವ್ಮೆಂಟು ಅವಳು ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಮಾಡಿಕೊಂಡು ಮುಂದೆ ಬಂದಿದ್ದೀವಿ. ಮುಂದಕ್ಕೆ ನಾವು ಸಪೋರ್ಟ್ ಮಾಡ್ತೀನಿ. IAS ಮಾಡೋ UPSC ಎಕ್ಸಾಮ್ ಬರೆದ್ಬಿಟ್ಟು ಇವಾಗ ಕ್ರೈಸ್ಟೆಲ್ಲ ಅಡ್ಮಿಷನ್ಗೆ ಇದು ಮಾಡ್ತೀನಿ. ಫ್ಯೂಚರ್ಗೆ ಆ ಥರ ಇದು ಮಾಡೋಣ ಅಂತ ಅವಳೊಂದು ಪ್ಲ್ಯಾನ್ ಇದೆ, IAS ಮಾಡಬೇಕು ಅಂತ ಫ್ಯೂಚರ್. ಹೌದು, ಈ ಒಂದು ಫಲಿತಾಂಶದಿಂದ ನಾವಂತೂ ಸಂತಸಗೊಂಡಿದ್ದೇವೆ ಅಂತೇಳಿ ವಿದ್ಯಾರ್ಥಿಗಳ ಪೋಷಕರು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. 92% ತೆಗೆದಿದ್ದರು ಜಸ್ವಿತಾ ಸಾಯಿ ಅಂತ. ಟ್ಯಾಡ್ಮೋರ್ ಸ್ಕೂಲಿಂದ ಎಲ್ಲ ಟೀಚರ್ಸು ಮತ್ತು ಮ್ಯಾನೇಜ್ಮೆಂಟ್ ಕಡೆಯಿಂದ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ನಮಗಂತೂ ತುಂಬ ಸಂತೋಷವಾಗಿದೆ. ಯಾಕಂದರೆ ನಾವು ಈ ಸ್ಕೂಲಿಗೆ ಬಂದು ನಮ್ಮ ಮಗಳು 2 ಇಯರ್ಸ್ ಆಯಿತು. ನಾವು ಅಯ್ಯೋ ಹೆಂಗೆ ತೆಗಿತಾರೋ, ಹೆಂಗೆ ಮಾರ್ಕ್ಸ್ ಬರುತ್ತೋ ಅಂತ ಭಾಳ ಟೆನ್ಷನ್ನಲ್ಲಿದ್ದೀವಿ. ನಮ್ಮ ಟೀಚರು ಎಸ್ಪೆಷಲಿ ರಶ್ಮಿ ಮೇಡಮು ಭಾಳ ಕೇರ್ ತೊಗೊಂಡು ಪ್ರತಿಯೊಂದು ಸ್ಟೂಡೆಂಟಿಗೆ ತುಂಬ ಕೇರ್ ತೊಗೊಂಡು ಅವರು ಇಷ್ಟೊಂದು ಪರ್ಸೆಂಟ್ ಅಚೀವ್ ಮಾಡೋಕ್ಕೆ ಕಾರಣವಾಗಿದ್ದರು. ಅವ್ರಿಗೆ ಭಗವಂತ ನಿಜವಾಗ್ಲೂ ಐಶ್ವರ್ಯ ಆರೋಗ್ಯ ಕೊಡಲಿ ಅಂತ ನಾನು ಮನಸ್ಫೂರ್ತಿಗೆ ಬೇಡ್ಕೊತಾ ಇದ್ದೀನಿ. ನಾವು ಓದ್ಸೋಕ್ಕಾಗಿಲ್ಲ ಅಂದ್ರೂ ಒಂದು ಸಾರು ಮ್ಯಾಮು ಹೆಲ್ಪ್ ಮಾಡಿದ್ದಾರೆ ನಮಗೆ. ಹಾಗೆ ಆಂಧ್ರ ಕಡೆಯಿಂದ ತೆಲುಗು ಮೀಡಿಯಮಿಂದ ಬಂದಿರೋ ನನ್ನ ಮಗಳು ಇಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇಷ್ಟು ಮಾರ್ಕ್ಸ್ ತೆಗ್ದಾಳಂದರೆ ತುಂಬ ಹೆಮ್ಮೆನೇ ನಮಗೆ. ತುಂಬ ಖುಷಿ ಪಡ್ತಾಯಿದ್ದೀನಿ. ಹಾಗೆ ಟೀಚರ್ಸು ತುಂಬಾ ಕಷ್ಟಪಟ್ಟು ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದ್ದಾರೆ. ಅವರು ಎಲ್ಲರ ಮೂಲಕವಾಗಿ ಒಂದು ಧನ್ಯವಾದ. And in this current SSLC 2026 exam, I have able to score 99%, which I have never expected. I just put my efforts consistently, and I want to thank all my teachers, Rashmi Miss, Pandey Miss, Meenakshi Miss, Savita Miss, Nazma Miss, and Kavita Miss, Rupa Miss, Asha Miss, Chaya Miss, Chaitra Miss, Lubina Miss, Vanita Miss, all of them. Really, they all supported me every time, and they gave many instructions, they gave life lessons, they gave motivation. Even when I felt to give up, they really helped me a lot. And especially Rashmi Miss, I want to thank her a lot. She supported me really so much. At the times I felt to give up, she really helped me, pushed me to do my best, and really helped me also. And thank you for Principal Sir for Passed out from Tadmor Academy, and I have scored 92% in my SSLC 2026 exam. And I'm really thankful for all the teachers of Tadmor staff and whoever present here. I would love to thank everyone from my bottom of my heart, because this would be impossible without their consistent support and with my consistent efforts. And I'm really thankful for all the teachers, and especially Rashmi Miss, which is my weakest point is maths, but I have scored satisfied marks in my board exam of maths. And I'm really thankful for all the teachers and for their support and their guidance and all the materials that they have given for me to study for 10th, which helped me to score this 92%. And I'm really thankful for the principal sir who had given us this opportunity to study well and score well. And I'm really thankful for my parents who had believed in me and gave me this amount of strength to score well. ನನ್ನ ಟೀಚರ್ಸಿಂದನೇ 99% 90% ತೆಗಿಯೋಕ್ಕಾಗಿತ್ತು. ಇಲ್ಲಾಂದರೆ ಭಾಳ ಕಷ್ಟ ಆಯ್ತಿತ್ತು. ಮುಖ್ಯವಾಗಿ ರಶ್ಮಿ ಮಿಸ್ ನನಗೆ ಬಹಳ ಹೆಲ್ಪ್ ಮಾಡಿದ್ರು. ಅವ್ರು ಹೇಳಿದೆ ನನಗೆ ಪರ್ಸೆಂಟೇಜ್ ತೆಗಿಯೋದೇ ಕಷ್ಟ ಆಗಿತ್ತು. ನಾನು ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳಿಕೊಳ್ಳುತ್ತೇನೆ. ನಾನು ಟ್ಯಾಡ್ಮೋರ್ ಅಕಾಡೆಮಿ ಸ್ಕೂಲಲ್ಲಿ ಓದಿದ್ದೀನಿ. ನನಗೆ ಈ 2026ಅಲ್ಲಿ 90% ಬಂದಿದೆ. ಇದೆಲ್ಲ ನಮ್ಮ ಟೀಚರ್ ಸಪೋರ್ಟಿಂದ ಆ್ಯಂಡ್ ಸ್ಕೂಲ್ ಸಪೋರ್ಟಿಂದ.
ಎಲ್ಲ ಟೀಚರ್ಸಿಂದ ನಂಗೆ ತುಂಬ ಸಪೋರ್ಟ್ ಬಂದಿದೆ. ಈವನ್ ದೇ ಹ್ಯಾವ್ ಹೆಲ್ಪ್ಡ್ ಇನ್ ಮೈ ಲೋಯೆಸ್ಟ್ ಟೈಮ್ಸ್. ನಂಗೆ ಅದು ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ಕೊತೀನಿ. ಹಾಗೆ ಶಾಲೆಯ ಆಡಳಿತ ಮಂಡಳಿಯವರು ಕೂಡ ಈ ಒಂದು ಫಲಿತಾಂಶಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಅವರ ವಿದ್ಯಾರ್ಥಿಗಳ ಬಗ್ಗೆ ಅವರು ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದು ಹೀಗೆ. ಮತ್ತು ನನ್ನ ಟ್ಯಾಡ್ಮೋರ್ ಅಕಾಡೆಮಿಯ ಕುಟುಂಬ ಸದಸ್ಯರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ನಾನು ಭಾಳ ಹೆಮ್ಮೆಯಿಂದ ನಿಮ್ಮ ಮುಂದೆ ನಿಂತಿದ್ದೀನಿ. ನಮ್ಮ ಟ್ಯಾಡ್ಮೋರ್ ಅಕಾಡೆಮಿಯ ಅಯನ 98.8% ಆನೇಕಲ್ ತಾಲೂಕಿನಲ್ಲಿ 618 ಮಾರ್ಕ್ಸ್ನ ಸ್ಕೋರ್ ಮಾಡಿ 3rd ಪ್ಲೇಸ್ನಲ್ಲಿ ಬಂದಿದ್ದಾರೆ. ಸ್ಟೂಡೆಂಟ್ ವೈಸ್ ಆಸೆ 4th ಪ್ಲೇಸಲ್ಲಿದ್ದಾರೆ. ಆದರೆ ಮಾರ್ಕ್ಸ್ ವೈಸಲ್ಲಿ 620 ಫಸ್ಟ್ ಮಾರ್ಕ್ಸ್ ಆದರೆ ಆನೇಕಲ್ಗೆ 619 ಇನ್ನೊಂದು ಮಗು ಸ್ಕೋರ್ ಮಾಡಿದೆ. ಅದಾದಮೇಲೆ 618 3rd ಮಾರ್ಕ್ಸ್ ಸ್ಕೋರ್ ಆ್ಯಸ್ ಪರ್ ದ ರೆಕಾರ್ಡ್. ಈ ರೆಕಾರ್ಡ್ನ ನಮ್ಮ ಟ್ಯಾಡ್ಮೋರ್ ಅಕಾಡೆಮಿಗೆ ಕೊಟ್ಟಿರುವಂಥ ಅಯನಾಗೆ ನಾನು ಬಹಳ ಖುಷಿ ಆಗ್ತಾಯಿದೆ. ಭಾಳ ಹೆಮ್ಮೆಯಿಂದ ನಾನು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಅಷ್ಟೇ ಅಲ್ಲದೆ ಈ ಯಶಸ್ಸು ಆಕಸ್ಮಿಕವಾಗಿ ಬಂದಿರೋದಲ್ಲ. ಇದು ನಮ್ಮ ವಿದ್ಯಾರ್ಥಿಗಳ ಸತತ ಪ್ರಯತ್ನ ಮತ್ತು ನಮ್ಮ ಎಲ್ಲ ಶಿಕ್ಷಕ ವೃಂದದವರ ಪರ್ಫೆಕ್ಟಾಗಿ ಅವರಿಗೆ ಕೊಟ್ಟಿರುವಂತಹ ಮಾರ್ಗದರ್ಶನ. ಅಷ್ಟೇ ಅಲ್ಲದೆ ನಮ್ಮ ಪೇರೆಂಟ್ಸ ಮನೆಯಲ್ಲಿ ಕ್ರಿಯೇಟ್ ಮಾಡಿರೋ ಒಂದು ಒಳ್ಳೆಯ ಓದಿನ ವಾತಾವರಣದಿಂದ ನಮಗೆ ಇಷ್ಟು ರಿಸಲ್ಟ್ ಬರೋದಕ್ಕೆ ಅನುಕೂಲ ಆಗಿದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಬಹಳ ಇಷ್ಟಪಡ್ತೇನೆ. ಇಲ್ಲಿ ಈ ಸರಿ ನಮ್ಮದು 10th ಪರ್ಸೆಂಟೇಜು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕೆ ಕಾರಣ ನಾನು ಹೇಳೋಕ್ಕೆ ಇಷ್ಟಪಡೋದು ಟೀಚರ್ಸ್ ನಾವು ಮಾಡ್ತೀವಿ. ಅದಕ್ಕೆ ಕಾರಣ ಫಸ್ಟು ನಮ್ಮ ಪ್ರಿನ್ಸಿಪಲ್ ಸರು ಮತ್ತು ಮೇಡಮ್ ಅವರು. ಯಾಕಂದರೆ ಅವ್ರು ಸಪೋರ್ಟ್ ಇಲ್ದಿರ ನಾವು ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಕ್ಲಾಸು ನಾವು ಸ್ಟಾರ್ಟ್ ಮಾಡುವಾಗ ಬಿಗ್ನಿಂಗಲ್ಲೇ ಅವರು ನಮ್ಮ ಕಳೆದುಬಿಟ್ಟು ಹೇಗೆ ಮಾಡಬೇಕು, ಏನು ಮಾಡಬೇಕು, ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ನಮ್ಮ ಪ್ರಿನ್ಸಿಪಲ್ ಸರ್ ಮ್ಯಾಮ್ ಹೇಳೋದ್ರಿಂದ ಇವತ್ತಿಗೆ ಆ ಮಕ್ಕಳು ಅಚೀವ್ ಮಾಡೋಕ್ಕಾಗಿದೆ ಅಂತ ನನ್ನ ಭಾವನೆ. ನಾವು ಪಾಠ ಮಾಡ್ತೀವಿ. ಸೊ ಅದರ ಪ್ರಕಾರನೇ ಮಕ್ಕಳು ಕೂಡ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮಕ್ಕಳು ಸಪೋರ್ಟ್ ಇಲ್ಲ ಅಂದರೂ ನಾವು ಏನೂ ಮಾಡೋಕ್ಕಾಗಲ್ಲ. ಅದೇ ಥರ ಈ ಸರಿ ಹಿಂದಿಯಲ್ಲಿನೂ 100 of 100 ನಮ್ಮ ಅಯ್ಯನ ತೆಗೆದಿದ್ದಾರೆ. ಹಾಗೆ ಸೋಷಿಯಲ್ ಕೂಡ ಔಟ್ ಆಫ್ ತೆಗೆದಿದ್ದಾರೆ. ಹಾಗೆ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಿರೋದ್ರಿಂದನೇ ಅವರಿಗೆ 99% ಬಂದಿದೆ. ಈ ಟ್ಯಾಡ್ಮೋರ್ ಅನ್ನೋದು ಸುಮಾರು ವರ್ಷದಿಂದ ಇಲ್ಲಿ ಇರೋದು. ನಾವು ಸುಮಾರು ವರ್ಷದಿಂದ ಇಲ್ಲೇ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ಈ ನ್ಯೂಸ್ ಎಲ್ಲ ಕಡೆಗೆ ಹೋಗಿಬಿಟ್ಟು ನಮ್ಮ ಸ್ಕೂಲ್ ಬಗ್ಗೆ ಎಲ್ಲ ತಿಳ್ಕೊಂಡು ಇನ್ನೂ ಒಳ್ಳೆಯ ಅಡ್ಮಿಷನ್ ಎಲ್ಲ ಬರಲಿ ಅನ್ನೋದು ನಿಮ್ಮ ಕಡೆಯಿಂದ ನಮಗೊಂದು ಸಪೋರ್ಟ್ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ನಮ್ಮ ಟ್ಯಾಡ್ಮೋರ್ ಟೀಚರ್ಸ್ಗೆ ಕೃತಜ್ಞತೆ. ಏನೇ ಮಾಡಬೇಕಂದ್ರೂ ನಮ್ಮ ರಶ್ಮಿ ಮಿಸ್ಸು ಪ್ರತಿ ಬಾರಿನೂ ನಮಗೆ ಮೀಟಿಂಗ್ ಕರೆದ್ಬಿಟ್ಟು ಅವ್ರು HM ಕರೆದ್ಬಿಟ್ಟು ನಮಗೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ನಾವು ಯಾವ ಥರ ಅವ್ರಿಗೆ ಪಾಠ ಮಾಡಬೇಕು, ಯಾವ ಥರ ಅವ್ರಿಗೆ ಗೈಡೆನ್ಸ್ ಕೊಡಬೇಕು, ಯಾವ ಥರ ಅವ್ರು ಮಾರ್ಕ್ಸ್ ತೆಗಿಬೇಕು ಅನ್ನೋದಕ್ಕೆ. ಸೊ ಇದಕ್ಕೆಲ್ಲ ಟೀಚರು ಮತ್ತು ನಮ್ಮ ರಶ್ಮಿ ಮಿಸ್ಸು ಸರ್ ಮ್ಯಾಮ್ ಕಾರಣ. ಅದರ ಜೊತೆ ಮಕ್ಕಳು ಪೇರೆಂಟ್ಸ್ ಕೂಡ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಟ್ಯಾಡ್ಮೋರ್ ಅಕಾಡೆಮಿ ಇದು ಅತ್ಯುತ್ತಮವಾದಂತಹ ಖಾಸಗಿ ಶಾಲೆ ಅಂತ ಹೇಳಿ ಹೊರಹೊಮ್ಮಿದೆ ಮತ್ತು 100ಕ್ಕೆ 100ರಷ್ಟು ಫಲಿತಾಂಶವನ್ನ ಪಡ್ಕೊಂಡಂತ ಟ್ಯಾಡ್ಮೋರ್ ಮುಂದಿನ ಭವಿಷ್ಯದಲ್ಲೂ ಕೂಡ ಇದೇ ರೀತಿಯಾದಂತಹ ಫಲಿತಾಂಶವನ್ನ ನಾವು ನೀಡ್ತೇವೆ. ಹಾಗೂ ಈ ಬಾರಿಯ 2026 ಮತ್ತು 27ನೇ ಸಾಲಿಗೆ ಅಡ್ಮಿಷನ್ಸ್ ಅನ್ನು ಕೂಡ ಆರಂಭಿಸಿದ್ದೇವೆ. ನಿಮ್ಮ ಮಕ್ಕಳನ್ನು ಕೂಡ ಈ ಒಂದು ಟ್ಯಾಡ್ಮೋರ್ ಅಕಾಡೆಮಿಗೆ ದಾಖಲಿಸಬಹುದು ಎನ್ನುವಂತ ಮನವಿಯನ್ನು ಕೂಡ ಮಾಡಿದ್ದಾರೆ. ಕಲಿಕೆಗೆ ಪೂರಕವಾದಂತಹ ವಾತಾವರಣವನ್ನ ಕಲ್ಪಿಸಿಕೊಟ್ಟಿರುವಂತಹ ಟ್ಯಾಡ್ಮೋರ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದಾಖಲೆಗಳನ್ನ ಮಾಡಲಿ, ಇನ್ನಷ್ಟು ಉತ್ತಮ ಫಲಿತಾಂಶವನ್ನ ಪಡ್ಕೊಳ್ಳಿ ಎಂಬುದೇ ನಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.